ಎವ್ರಿವನ್, ಎಲ್ಲರೂ ಹೆಂಗತ್ತೀರಿ? ಉಲ್ಟಾ ಹಾಕೊಂಡೇನಿ. ಸ್ಟೋರಿ ಟೈಮ್. ಕಮೆನ್ಸ್ಮೆಂಟ್ ಡೇ ಐತಿ. ಎಲ್ಲಾ ಡಿಪಾರ್ಟ್ಮೆಂಟ್ ದವ್ರು ಕೂಡಿ ವಿ ಆಲ್ ಗೆಟ್ ಗ್ರಾಜುಯೇಟೆಡ್ ಫೈನಲಿ. ಲೆಟ್ಸ್ ಗೋ ಟು ಶಾರ್ಟ್ ಇಂಟ್ರೋ. ನಮ್ ಫ್ಯಾಮಿಲಿ ಬಹಳ ದೊಡ್ಡ ಫ್ಯಾಮಿಲಿ. ಸೊ ಕ್ರಿಕೆಟ್ ಟೀಮ್ ಆಗ್ತೈತಿ. 7 ದೊಡ್ಡಪ್ಪ, 8 ಅತ್ತೆ. ಇವನ್ ನನಗ ಕೌಂಟ್ ಇಡಕ್ ಕನ್ಫ್ಯೂಷನ್ ಆಗ್ತೈತಿ. ಓಕೆ, ಸೊ ಯಾ, ಟೋಟಲ್ 15 ಮಕ್ಕಳ ನಮ್ ಫ್ಯಾಮಿಲಿದವರ ನಾರ್ತ್ ಇಂಡಿಯಾ ಟ್ರಿಪ್ ಪ್ಲಾನ್ ಮಾಡಿದ್ರು. ಐ ವಾಸ್ ಸೋ ಎಕ್ಸೈಟೆಡ್ ಕಿ ಮಸ್ತ್. ಸೊ ಎಲ್ಲಾರು ಕೂಡಿ, ಅದ್ರೊಳಗೆ ಅಂದ್ರೆ ಎಲ್ಲಾರು ಅಲ್ಲ, ಲೈಕ್ few members, whoever is free is going to come and join the trip. So that was the plan. Okay, and I'm very excited ki ನಾನು ಹೋಗ್ಬೇಕು because we never know ಮತ್ತೆ ಈ ಪ್ಲಾನ್ ಆಗ್ತೈತೋ ಇಲ್ಲೋ, ಹಂಗ ಎಲ್ಲ ಇತ್ತು. Here comes the twist. Listen to this twist. So ನಾ ಇಂಜಿನಿಯರಿಂಗ್ ಗ್ರಾಜುಯೇಟ್ ಆದಾಗ ಐ ಆಮ್ ಅ ಕೋವಿಡ್ ಬ್ಯಾಚ್. ಸೊ ನಮ್ಗೆ ಗ್ರಾಜುಯೇಷನ್ ಮಾಡೇ ಇರಲಿಲ್ಲ. ಓಕೆ, ನಾನು 1.5 ವರ್ಷದಿಂದ ಕಾಯತಿದ್ದೆ, ಅವತ್ ಮಾಡ್ತಾರೆ ಯಾಕಂದ್ರೆ ನಾ ಫುಲ್ ಎಕ್ಸೈಟೆಡ್. ನಾನು ಭಾಳ ಇಂಥವೆಲ್ಲ ಸೇರ್ತಾವ. ಸಾರಿ ಉಟ್ಕೋಬೇಕು, ನಾನು ಮಸ್ತ್ ಕಾಣ್ಬೇಕು, ಸ್ಟೇಜ್ಗೆ ಹೋಗ್ಬೇಕು, ಹಿಂಗ ಎಲ್ಲಾರು ಫೋಟೋ ತಕ್ಕೋಬೇಕು, ಏನೆಲ್ಲ ಮನಗಂಡ್ ಪ್ಲಾನ್ ಮಾಡಿದ್ದೆ ನಾನು. ಈ ಟ್ರಿಪ್ ಎಂದ್ ಗ್ರಾಜುಯೇಷನ್ ಕ್ಲಾಶ್ ಆಗಕತ್ತಿದ್ದು. ಟಿಕೆಟ್ಸ್ ಎಲ್ಲ ಬುಕ್ ಆಗಿಬಿಟ್ಟಿತ್ತು. ಆದ್ರೂ ನಮ್ಮ ಅಣ್ಣಗಳ ಎಲ್ಲಾರು ಇಟ್ಸ್ ಓಕೆ, ಗ್ರಾಜುಯೇಷನ್ ಐತಿ, ನಿನಗ್ ಬೇಕಂದ್ರ ಇರ್ಲಿ, ನೀ ಬರಬೇಡ, ಇಲ್ಲೂ ಹೋಗೋದೈತಿ ಅಲ್ಲೂ ಹೋಗೋದೈತಿ. ಈಗ ಎರಡು ಹೆಂಗ, ಈ ಕಡೆ ಕಾಲು ಬೇಕು ಇದು ಬೇಕು ಅಂದ್ರೆ ಹೆಂಗ ಆಗ್ತೈತಿ? ಯಾರು ಒಂದ್ ಚೂಸ್ ಮಾಡ್ಬೇಕು. ನಾನು ನನ್ ತಲೆ ಕೆಟ್ಟ ಹೋಗಿತ್ತು. ನಾನು ಇರೋ ಬರೋರ್ಗೆ ಎಲ್ಲರಿಗೂ ಕೇಳೇನಿ. ಎಟ್ ದಿ ಎಂಡ್ ನಾನು ನಂದ ಮಾಡಕ್ಕೆ, ನನಗೆ ಏನ್ ತಿಳಿದಿದ್ದ ಮಾಡಕ್ಕೆ ನಾನು. ಬಟ್ ಆದ್ರೂ ನಾ 1000 ಮಂದಿದ್ ಎಲ್ಲಾರ್ದು ಒಪಿನಿಯನ್ ಕೇಳಕ್ಕೆ ನನಗ್ ಬೇಕು. ಅವ್ರದ್ದು ಎಲ್ಲರಿಗೂ ಫೋನ್ ಹಚ್ತಿದ್ದೆ, ಕೇಳಿದ್ದ 10 ಸಲ. ಮತ್ತೆ ಅವ್ರಿಗ ತಲೆ ಕೆಟ್ಟಿರ್ಬೇಕು. ನನ್ನ ಫ್ರೆಂಡ್ಸ್ ಬಂದ್ರು, ನನ್ನ ಫ್ರೆಂಡ್ಸ್ ಆತು, ನಮ್ಮ ಅಣ್ಣ, ನಮ್ ಫ್ಯಾಮಿಲಿದವ್ರಿಗೆ ಎಲ್ಲರಿಗೂ ತಲೆ ಕೆಟ್ಟಿರ್ಬೇಕು. ಈಗ ಏನ್ ತಲೆ ಕೆಟ್ಟತಿಕಿ, ಬಂದರೆ ಬಾ, ಬಿಡೆವಾ ಅಂತಂದ ಆಗ್ಬಿಟ್ಟಿತ್ತು. ನೋಡ್ರಿ, ಫೈನಲಿ ನಾ ಸೀರೆದಾಗ ಬಂದೆ. ಎಷ್ಟ್ ಜನ ಕೇಳತ್ತಿದ್ರಿ ಸೀರೆ ಹಾಕೋ ಅಕ್ಕ ಅಂತ. ನನಗ್ ಬಂದಂಗ, ನನಗ್ ತಿಳಿದಂಗ ನಾ ಸೀರೆ ಉಡ್ಕೊಂಡೇನಿ. ಐ ಹೋಪ್ ಐ ಡಿಡ್ ಅ ಗುಡ್ ಜಾಬ್. ಸ್ಟೋರಿ, ಲೆಟ್ಸ್ ಕಂಟಿನ್ಯೂ. ಸೊ ಅವಳೆಲ್ಲ ತಲಿ ನಂದು ಗ್ಯೂ ಅನ್ಕೊಂಡ್ ಐ ಗೋ ಫಾರ್ ಫ್ಯಾಮಿಲಿ ಟ್ರಿಪ್. ಡಿಸೈಡ್ ಟು ಗೋ ದೇರ್. ಗ್ರಾಜುಯೇಷನ್ ಅದಕ್ಕೆ ದೇವ್ರು ನೋಡಿ ನನಗೆ ಸೆಕೆಂಡ್ ಗ್ರಾಜುಯೇಷನ್ ಇಟ್ಟಿದ್ದ. ಸೊ ಅದಕ್ಕೆ ನಾನೀಗ US ಗ್ರಾಜುಯೇಷನ್ ಮಾಡಕತ್ತೀನಿ. ಸೊ ಅದಕ್ಕೆ ಏನಾದ್ರೂ ಎಲ್ಲ ಚಲೋದಕ್ಕ ಆಗ್ತೈತಿ ಅಂತಂದ the moral of the story. And that was my engineering graduation story. ಆಮೇಲೆ ನಾ ಹೆಂಗ್ ಕಾಣತೀನಿ ಅನ್ನೋದು ಹೇಳ್ರಿ, ಬಿಂದಿ ಡಿಸೈಡ್ ಮಾಡೋದು ಕ್ವಿಕ್ಲಿ. ಇದನ್ನ ಹಚ್ಕೊಳತೀನಿ. ಹೆಂಗ್ ಕಾಣತೀನಿ? Am I looking pretty? Yeah, I am looking pretty. Wow, bye.